ಏನು ಕಲಿಬೇಕು ಅಂತ ಬಂದಿದ್ದೀರಾ? ಗುರುಗಳೇ, ನಿಮ್ಮ ವಿಡಿಯೋಗಳನ್ನೆಲ್ಲ ಯೂಟ್ಯೂಬಲ್ಲಿ ನೋಡಿದ್ದೇನೆ. ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಸ್ ಇದ್ದಾವೆ, ಒಳ್ಳೆ ಮಾಹಿತಿ ಕೊಡುವಂತ ವಿಡಿಯೋಸ್. ನಿಮ್ಮ ಸ್ಪೀಚ್ ಕೂಡ ತುಂಬಾ ಅಟ್ರಾಕ್ಟ್ ಆಗಿದೆ. ನನಗೆ ಸ್ವಲ್ಪ ಈಗ ಧ್ಯಾನ, ಪ್ರಾಣಾಯಾಮ ಇದೆಲ್ಲ ಸ್ವಲ್ಪ ತಿಳ್ಕೊಬೇಕನ್ನೋ ಆಸೆ. ಇದರಿಂದ ಈಗ ಕೆಲವು ತಿಂಗಳ ಸ್ವಲ್ಪ ಧ್ಯಾನ ಮಾಡ್ತಾ ಇದ್ದೀನಿ. 15-20 ನಿಮಿಷ, ಬಹಳ ಅಂದ್ರೆ ಅರ್ಧ ಗಂಟೆವರೆಗೂ ಮಾಡ್ತಾ ಇದ್ದೀನಿ ಅಷ್ಟೇ. ಕೆಲವೊಂದು ವಿಚಿತ್ರ ಅನುಭವಗಳು ಅಂದ್ರೆ, ಈ ಊರ ಹೆಡ್ ಮೇಲೆ ಯಾರು ಒತ್ತದ ಹಾಗೆ, ಅಂದ್ರೆ ಈ ತರ ಪುಲ್ಲಿಂಗ್ ಆಕ್ಷನ್, ಊರ ಹೆಡ್ ಮೇಲೆ ಹಾಕೋದು, ಜುಮ್ ಜುಮ್, ಕಾಲೆಲ್ಲ ಜುಮ್ ಹಿಡಿಯತ್ತಲ್ಲ, ಕಾಲ್ ಮಡಚಿ ಕುಳಿತುಕೊಳ್ಳೋದ್ರಿಂದ ಆ ರೀತಿ ತಲೆ ಭಾಗ ಎಲ್ಲ ಆಗ್ತಾ ಇದೆ. ಆಮೇಲೆ ಅದಕ್ಕೆ ಕೆಲವೊಂದು ಯೂಟ್ಯೂಬ್ ವಿಡಿಯೋಗಳಿಂದ ಗೊತ್ತಾಯ್ತು, ಇದೇನೋ ಥರ್ಡ್ ಐ ಆಕ್ಟಿವೇಶನ್ ಆಗೋದುವಾಗ ಈ ರೀತಿ ಸಿಂಪ್ಟಮ್ಗಳು ಕಾಣುತ್ತೆ ಅಂತ. ಅದಕ್ಕೆ ಈಗ ಧ್ಯಾನ ಮುಂದುವರಿಸ್ಬೇಕಾ, ಅಥವಾ ಇದೇನಾದ್ರೂ ರಾಂಗ್ ಪೊಸಿಷನ್ ಅಲ್ಲಿ ನಾವು ನೆಕ್ ಪೊಸಿಷನ್ ಇಟ್ಟಿದ್ರಿಂದ ಈ ರೀತಿ ಆಗ್ತಾ ಇದೆಯಾ, ಅಥವಾ ಈ ಕುಂಡಲಿನಿಂದ ಏನಾದ್ರೂ ಎಫೆಕ್ಟ್ ಇರ್ಬೋದಾ, ಇಂಥ ಸಂದೇಹಗಳೆಲ್ಲ ಬರ್ತಾ ಇತ್ತು. ಅದಕ್ಕೆ ಯಾವ ರೀತಿ ಅಂತ ಹೇಳೋಣ. ಮದುವೆಯಾಗಿ ಮಕ್ಕಳಿದೆ? ಮದುವೆಯಾಗಿ 2 ಗಂಡು ಮಕ್ಕಳಿದ್ದಾರೆ. ಈಗ 43 ವಯಸ್ಸು. ಸಂಸಾರಿಕ ಜೀವನದಲ್ಲಿ ನಿಮ್ಮನ್ನು ನೀವು ತೊಡಕೊಂಡಿದ್ದೀರಾ, ಕರ್ಮಯೋಗಿ. ಸಂಸಾರದ ಕರ್ಮ ಹೊರೆ. ಭಗವಂತ ಒಬ್ಬೊಬ್ಬರಿಗೆ ಒಂದೊಂದನ್ನ ಮುಡುಪಾಗಿಟ್ಟಿದ್ದಾನ. ಅಂದರೆ ನಾವು ಜನ್ಮ ತಾಳಿ ಆ ಜನ್ಮಗಳಲ್ಲಿ ಏನೇನು ಮಾಡಿದ್ದೀವಿ ಅದಕ್ಕೆ ತಕ್ಕಂತೆ ಈ ಜನ್ಮ ಸೃಷ್ಟಿಯಾಗಿದೆ. ಇದು ನೀವು ಕೇಳ್ಕೊಂಬಂದಿದ್ದು, ಇದು ನೀವು ಪಡ್ಕೊಂಬಂದಿದ್ದು, ಇದು ನಿಮ್ಮ ಹಳೆಯ ಜನ್ಮದ ಪ್ರತಿಬಿಂಬ. ನೀವು ಎಷ್ಟು ಜನ ಅಣ್ಣ ತಮ್ಮಂದ್ರು? ನಾವು 2 ಅಣ್ಣ ಇದ್ದಾರೆ. ನಿಮ್ಮ ಅಣ್ಣನಿಗೆ ಈ ಥರ ಆಸಕ್ತಿ ಉಂಟೆ? ಅವ್ರಿಗೂ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಇದೆ. ನಿಮ್ಮ ಒಡಹುಟ್ಟಿದವರು, ನಿಮ್ಮ ಜೊತೆಗಿರೋರು, ಸ್ನೇಹಿತರು, ಬಂಧು ಬಳಗ, ಅವರಲ್ಲಿ ಯಾರಿಗೂ ಇಲ್ಲದೇನೆ ವಿಚಾರಗಳು ಗೊತ್ತಿದ್ದರೂ ಕೂಡ ವಿಚಾರದ ಒಳಗಡೆ ನುಗ್ಗಬೇಕು ಅಂತನ್ನೋ ಭಾವನೆ ಬರೋದು ದುರ್ಲಭ. ಇದು ನಿಮಗೆ ಬಂದಿದೆ. ನೀವು ಯೂಟ್ಯೂಬನ್ನು ನೋಡಿದ್ರೋ, ಎದುರುಗಡೆ ಮನೆಯವ್ರು ಮಾಡೋದನ್ನು ನೋಡಿದ್ರೋ, ಅಥವಾ ಯಾವ್ದಾದ್ರು ಗುರುಗಳ ಸಂಪರ್ಕ ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ. ಏನೋ ಒಂದು ನಿಮ್ಮನ್ನು ಪೆನಿಟ್ರೇಟ್ ಮಾಡ್ತಿದೆ. ಇದು ಬೇಕು, ಇದು ಪಡಿ, ಇದ್ರ ಬಗ್ಗೆ ತಿಳ್ಕೋ. ಇದು ಎಲ್ರಿಗೂ ಬರಲ್ಲ. ಸಾಧಾರಣ ಏನು ಬರುತ್ತೆ, ಕಾರ್ ಇಟ್ಕೊಂಡಿದ್ರೆ ಈ ಕಾರನ್ನು ಮಾರ್ಬಿಟ್ಟು ಹೊಸ ಕಾರ್ ತಗೋಬೇಕು, ಹೆಂಡತಿನ ಮಾರ್ಬಿಟ್ಟು ಬೇರೆ ಹೆಂಡತಿ ತೊಗೊಳಕ್ಕಾಗಲ್ಲ ಬಿಡಿ. ಹೊಸ 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 ಪದಾರ್ಥಗಳನ್ನು ಸಂಗ್ರಹ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಹೊರತು ಹೊಸ 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 ವಿಚಾರಗಳನ್ನು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದನ್ನು ಕಲಿಬೇಕು, ತಿಳ್ಕೋಬೇಕು, ಪಡ್ಕೋಬೇಕು ಅಂತ ಯಾರಿಗೂ ಇಲ್ಲ. ಬೆಡ್ ರಿಡನ್ನು, ಇನ್ನೇನು ಸಾವು ಅರ್ಧ ಗಂಟೆಯಲ್ಲಿ ಬರುತ್ತೆ, ಜ್ಞಾನ ಬರಲ್ಲ. ಅಜ್ಞಾನಿಯಾಗೆ ಪ್ರಾಣ ಬಿಡ್ತಾರೆ. ಅಂಥದ್ದು ನೀವು ಈ ಸಣ್ಣ ಮಿಡಲ್ ಏಜ್, ಈ ಏಜಲ್ಲಿ ನಿಮಗೆ ಬಂದಿದೆ ಅಂದರೆ ಇದು ಪೂರ್ವಜನ್ಮದ ಸುಕೃತ. ಈ ಬೈಕ್ಗಳು ಎಲ್ರಿಗೂ ಬರೋದಿಲ್ಲ, ನಿಮಗೆ ಬಂದಿದೆ. ಫಸ್ಟ್ ಪ್ರಶ್ನೆ, ಸುಮಾರು ವಿಡಿಯೋಗಳೆಲ್ಲ ಹಾಕ್ಬಿಟ್ಟಿದ್ದೀನಿ. ಇನ್ನೇನು ಮಾಡೋದು, ಸಾಂಬಾರು ಅಂದಮೇಲೆ ನೀವು ಇವತ್ತು ಸಾಂಬಾರು ಮಾಡಿ 10 ದಿವಸ ಬಿಟ್ಟು ಸಾಂಬಾರು ಮಾಡಿದ್ರೆ ಅದೇ ಸಾಂಬಾರೇ, ತರಕಾರಿ ಒಂದು ಚೇಂಜ್ ಆಗಿರುತ್ತೆ. ಅದೇ ರೀತಿ ಪ್ರಶ್ನೆಗಳು ನನ್ನ ಕೇಳುವಾಗ ಉತ್ತರ ಒಂದೇ ಇರುತ್ತೆ. ಎಲ್ಲ ವಿಡಿಯೋಗಳಲ್ಲೂ ಅದನ್ನು ಉಲ್ಟಂಪಲ್ಟ ಮಾಡಿ ತಿರುಗಿಸಿ ಹಾಕಿ ಹಂಗೆ ಮಾಡಿ ಹಿಂಗೆ ಮಾಡಿ ಒಂದೇ ಉತ್ತರ. ಇಲ್ಲಿ ಏನು ಹೊಸದಾಗಿ ಕಂಡುಹಿಡಿಯೋಕೆ ಏನೂ ಇಲ್ಲ, ಏನಿದೆ ಅದನ್ನು ನಾನು ಹೇಳಬೇಕು ನಿಮಗೆ. ನೀವು ನನ್ನ ಅವತ್ತು ಫೋನ್ ಮಾಡಿದಾಗ ಕೇಳಿದ್ರಿ ಮೊಟ್ಟ ಮೊದಲ ಪ್ರಶ್ನೆ, ಸಂಸಾರದಲ್ಲಿ ನಾನು ತೊಡಕೊಂಡಿದ್ದೀನಿ, ಇದು ಮಾಡ್ಬೋದಾ? ಆಲ್ರೆಡಿ ಮಾಡ್ತಾ ಇದ್ದೀನಿ, ಇದು ಸರಿಯಾ ತಪ್ಪಾ? ಅನುಭವಗಳಾಗತ್ತೆ,
ಮುಂದೆ ಹೋಗ್ಬೋದಾ? ಏನೇನೋ ಪ್ರಶ್ನೆ ಕೇಳಿದ್ರಿ. ಆ ಪ್ರಶ್ನೆಗಳು ಉತ್ತರ ಏನು ಅಂತಂದರೆ, ಊಟ ನಾನು ಮಾಡಬೇಕೇ? ನೀವು ಮನುಷ್ಯರಲ್ವೇ? ಶಕ್ತಿ ಬೇಕಲ್ವೇ ನಿಮಗೆ? ಊಟ ಮಾಡಲೇಬೇಕು. ಕಸ ತೆಗಿತಾರೆ, ಬೀದಿ ಕಸ ಹೊಡಿತಾರೆ ನೋಡಿ. ನಾವು ಊಟ ಮಾಡಬೇಕೇ? ಅವನು ಊಟ ಮಾಡಬೇಕು. ಅವನು ಊಟ ಮಾಡಿದ್ರೇ ಶಕ್ತಿ, ಎನರ್ಜಿ. ಹಾಗೆ ಸಂಸಾರದಲ್ಲಿರೋರಿಗೆ ಆಧ್ಯಾತ್ಮ ಬೇಕೆ ಅಂತಂದರೆ ಬೇಕು. ಆಧ್ಯಾತ್ಮ ಅಂತನ್ನೋ ವಿಚಾರದ ಪರಿಪೂರ್ಣ ಅರ್ಥವನ್ನು ತಿಳ್ಕೊಂಡ್ರೆ ಆ ಆಧ್ಯಾತ್ಮ ಸಂಸಾರದಲ್ಲಿರೋರಿಗೆ ಬೇಕಾ ಬೇಡವಾ ಅಂತನ್ನೋ ಅರ್ಥ ಗೊತ್ತಾಗುತ್ತೆ. ಆಧ್ಯಾತ್ಮ ಅನ್ನೋದು ಗೊತ್ತಿಲ್ಲದೆ ಹೋದ ಪಕ್ಷದಲ್ಲಿ ಈ ಥರ ಪ್ರಶ್ನೆಗಳು ಉದ್ಭವ ಆಗುತ್ತೆ.